ನಮಸ್ತೆ ಎಲ್ರಿಗೂ. ಈ ವಿಡಿಯೋದಲ್ಲಿ ಒಂದು ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪೋರಿಜ್ ಅಥವಾ ಅಂಬಲಿ ಅಂತ ಕರೀತಾರಲ್ಲ. ಮೊದಲನೇದಾಗಿ ಒಂದು ಬಾಣಲೆಗೆ ಒಂದು ಚಮಚ ತುಪ್ಪ, ಸ್ವಲ್ಪ ಸೋಂಪು ಕಾಳು, ಸ್ವಲ್ಪ ಜೀರಿಗೆ ಹಾಕಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ಬೇಯುತ್ತೆ. ಅದಾದಮೇಲೆ ಹಸಿ ತರಕಾರಿಗಳು ಅಂದರೆ ಬೀನ್ಸ್, ಕ್ಯಾರೆಟ್ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ಸಣ್ಣದಾಗಿ ಹಚ್ಕೋಬೇಕು. ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡ್ರೆ ಬೇಗ ಬೇಯುತ್ತೆ. ಇದನ್ನು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಲಿಡ್ ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ. ತರಕಾರಿ ಸ್ವಲ್ಪ ಬೆಂದಿದ್ದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಗಾರ್ಲಿಕ್ ಪೌಡರ್ ಅವೈಲಬಲಿಂದ ಹಸಿ ಬೆಳ್ಳುಳ್ಳಿನ ಕೂಡ ಹಾಕ್ಕೋಬೋದು. ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನೀವು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ಅಥವಾ ಕಾಳು ಮೆಣಸು ಕೂಡ ಹಾಕ್ಕೋಬೋದು. ಹಾಕ್ಕೊಂಡ್ಮೇಲೆ ಅದಕ್ಕೆ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್. ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿದ್ದೆಲ್ಲ ಆದಮೇಲೆ ನೀರನ್ನ ಹಾಕಿ ಸ್ವಲ್ಪ ಕಲಿಸ್ಕೋಬೇಕು. ಗಂಟು ಬೀಳದೆ ಇರೋ ಥರ ಸ್ವಲ್ಪ ನಿಧಾನವಾಗಿ ನೀರು ಹಾಕ್ಕೊಂಡು ಗಂಜಿ ಥರ ಮಾಡ್ಕೋಬೇಕು. ಆಮೇಲೆ ಅದು ಒಂದು ರೈಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಬಾಯ್ಲ್ ಆಗೋಕ್ಕೆ. ಆಗ ಅದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಸೊ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ತೆಳ್ಳಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಲಾಸ್ಟಲ್ಲಿ ಪಾಸ್ತಾ ಮಿಕ್ಸ್ ಅಂತ ಸಿಗುತ್ತೆ. ಆ ಪಾಸ್ತಾ ಮಿಕ್ಸ್ ಹಾಕ್ಕೋತಾ ಇದ್ದೀನಿ. ಅದನ್ನು ಎಂಡಲ್ಲಿ ಹಾಕ್ಕೊಂಡು ಒಂದು ಸಲ ತಿರುಗಿಸಿದ್ರೆ ಆಯಿತು. ಗಂಜಿ ರೆಡಿ ಆಗುತ್ತೆ. ಇದು ಒಂಥರ ಸೂಪ್ ಥರ ಅಥವಾ ಅಂಬಲಿ ಅಂತಲೂ ಹೇಳ್ಬೋದು. ಲೈಟಾಗಿ ಡಿನ್ನರ್ ಅಥವಾ ಲೈಟಾಗಿ ಬ್ರೇಕ್ಫಾಸ್ಟ್ ಬೇಕು ಅಂತ ಅಂದಾಗ ಈ ಥರ ಒಂದು ಸಲ ಟ್ರೈ ಮಾಡಿ. ಈ ಥರ ಲೈಟಾಗಿ ಬ್ರೇಕ್ಫಾಸ್ಟ್ ಬೇಕು ಅನಿಸ್ದಾಗ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.